Hi everyone, welcome back to another video. Please subscribe to my channel if you like the recipe. Today I am going to see a chicken lollipop kebab. It is very simple and very tasty recipe. Here I have taken 10 pieces of lollipop chicken which I have washed thoroughly. Take a bowl and add 2 tablespoons maida, 1 tablespoon chili powder, turmeric powder, egg, 2 teaspoon ginger garlic paste, garam masala, salt, half tablespoon kebab powder, juice of half lemon, half teaspoon pepper, jeera powder, and mix well. And now add a chicken lollipop pieces, coat well with batter. Marinate chicken minimum 2 hours. After 2 hours, mix it well once. Now we will fry the chicken lollipop. Keep the flame on high while dropping the pieces. Do not overload the pan, otherwise the oil temperature will be reduced and chicken pieces absorb too much oil. Now reduce the flame to medium hot. Fry it evenly on both sides, turning occasionally. Once it turns golden brown color, drain in on paper towel and serve hot. You can see it is crispy outside and very soft inside. ಈಗ ಸಿಂಪಲಾಗಿ ಒಂದು ಚಿಕನ್ ರೆಸಿಪಿ ಮಾಡ್ತಾಯಿದ್ದೇನೆ. ಅದಕ್ಕೋಸ್ಕರ 2 ಟೊಮೆಟೊ, 2 ಆನಿಯನ್ ಮತ್ತು ಕೊರಿಯಂಡರ್ ಲೀವ್ಸ್, ಗ್ರೀನ್ ಚಿಲ್ಲಿ, ಜಿಂಜರ್ ಗಾರ್ಲಿಕ್ ಇದೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಆನಿಯನನ್ನು ಸ್ಲೈಸಾಗಿ ಕಟ್ ಮಾಡಿದ್ದೇನೆ ತಿನ್ನಾಗಿ. ಇದು ಚಿಕನನ್ನು ಟರ್ಮರಿಕ್ ಪೌಡರ್ ಹಾಕಿ ವಾಶ್ ಮಾಡಿಟ್ಟಿದ್ದೇನೆ. ಸೊ ಈಗ ಕೊರಿಯಂಡರ್ ಪೌಡರ್, ಚಿಕನ್ ಪೌಡರ್ ಆ್ಯಂಡ್ ಗರಂ ಮಸಾಲ, ಪೆಪ್ಪರ್ ಇಷ್ಟು ಹಾಕಿ ಲೋ ಫ್ಲೇಮಲ್ಲಿ ಸ್ವಲ್ಪ ರೋಸ್ಟ್ ಮಾಡ್ತೇನೆ. ಸೊ ಹೈ ಫ್ಲೇಮಲ್ಲಿ ಇಡಬೇಡಿ, ಅದು ಸ್ಮೆಲ್ ಬರ್ತದೆ ಮತ್ತು ಬೇಗ ಸ್ಮೆಲ್ ಅಂದರೆ ಲೋ ಫ್ಲೇಮಲ್ಲಿ ಇಟ್ಟರೆ ಮಾತ್ರ ನಮಗೆ ಫ್ರೈ ಮಾಡಲಿಕ್ಕಾಗುವಂಥದ್ದು. ರೋಸ್ಟ್ ಮಾಡಬೇಕು, ಇಲ್ಲದಿದ್ದರೆ ಸ್ಮೆಲ್ ಬಂದರೆ ಚಿಕನ್ ಕರಿ ಫುಲ್ ವೇಸ್ಟ್ ಆಗ್ತದೆ. ಸೊ ಅದೇ ಸ್ಮೆಲ್ ಫಸ್ಟ್, ಅಂದರೆ ನಮಗೆ ಚಿಕನ್ ಕರಿಗಿಂತ ಜಾಸ್ತಿ ಆ ಸ್ಮೆಲ್, ಕರಿದ ಸ್ಮೆಲ್ ಇರ್ತದೆ. ಸೊ ಎಲ್ಲ ಕೂಡ ಒಮ್ಮೆ ಫ್ರೈ ಮಾಡಿ, ಆನಿಯನ್, ಟೊಮೆಟೊ, ಗ್ರೀನ್ ಚಿಲ್ಲಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಕೂಡ ಒಮ್ಮೆ ಫ್ರೈ ಮಾಡಿ ಸಾಫ್ಟ್ ಆದ ನಂತರ ಸಾಲ್ಟ್ ಹಾಕಬೇಕು. ಬೇಗ ಇದು ಸಾಫ್ಟ್ ಆಗ್ತದೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕಿದ್ದೇನೆ. ಮತ್ತು ಇದಕ್ಕೆ ಕೂಡ ಹಾಗೆ ಅದು ಫ್ರೈ ಮಾಡಿದಂತಹ ಮಸಾಲೆ ಉಂಟಲ್ಲ, ಮಸಾಲೆ ಪೌಡರ್ಸ್, ಅದನ್ನೆಲ್ಲ ಆ್ಯಡ್ ಮಾಡಬೇಕು. ಸೊ ಅದು ಸ್ಮೆಲ್ಲೆಲ್ಲ ಹೋದ ನಂತರ ನಾವು ಚಿಕನ್ ಹಾಕಿದರೆ ಆಯಿತು. ಚಾನಲ್ ಇಷ್ಟ ಆದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು.